ನಾವು ನಮ್ಮನ್ನ ಇನೋವೇಟಿವ್ ಆಗಿ ಮಾಡ್ಕೋಬೇಕು ಅಂತಂದ್ರೆ ಅದು ಆಧ್ಯಾತ್ಮದ ಅಭ್ಯಾಸಗಳಿಂದ ಸಾಧ್ಯವಾಗುತ್ತಾ? ಇನ್ನೋವೇಟಿವ್ ಅನ್ನೋ ಒಂದು ಪದ ನಾವು ಆಳವಾಗಿ ಅರ್ಥ ಮಾಡ್ಕೋಬೇಕು. ಯಾರೂ ಮಾಡದೇ ಇರೋದು, ಎಲ್ಲೂ ಕಾಣದೇ ಇರೋದು, ಯಾರ ಕಣ್ಣಿಗೂ ಬೀಳದೇ ಇರೋದು, ಅವನ ಒಳಕಣ್ಣಿಗೆ ಬಿದ್ದು ಅದು ಸೃಷ್ಟಿಯಾಗೋದನ್ನು ಇನ್ನೋವೇಟಿವ್ ಅಂತಾರೆ. ಒನ್ ಹೂ ಈಸ್ ಬಾರ್ನ್ ಕ್ರಿಯೇಟಿವಿಟಿ ಇರೋರು, ಸೃಜನಶೀಲತೆ ಅವನ ಟ್ಯಾಲೆಂಟಾಗಿ ಒಳಗಡೆಯಿಂದ ಬಂದು ಅವನು ಯೋಚನೆ ಮಾಡೋ ರೀತಿ ಯಾರೂ ಮಾಡಿರಲ್ಲ, ಅವನ ವಿಷನ್ ಯಾರಿಗೂ ಇರಲ್ಲ, ಇದ್ದರೂ ಅದು ಊಹೆ ಅಷ್ಟೇ, ಅವನ ಒಳಗಿಂದ ಬಂದಿದೆ, ಅವನು ಮಾತ್ರ ಸೃಷ್ಟಿ ಮಾಡೋಕ್ಕೆ ಸಾಧ್ಯ, ಅವನಂಗೆ ಯಾರೂ ಮಾಡಲ್ಲ. ಇವತ್ತಿನ ದಿನ ಯಾವುದ್ಯಾವುದು ವಂಡರ್ಸ್ ಆಫ್ ದಿ ವರ್ಲ್ಡ್ ಅಥವಾ ಬಹಳ ಫೇಮಸ್ ಆಗಿರೋದು ಯಾರೂ ಮಾಡದೇ ಇರೋದು ಯಾರು ಕಂಡುಹಿಡಿದ್ರೆ ದಟ್ ಈಸ್ ಗ್ರೇಟ್, ದಟ್ ಈಸ್ ಇನ್ನೋವೇಟಿವ್ ಅಂತ ಹೇಳ್ತಾರೆ. ಈ ಇನ್ನೋವೇಟಿವ್ ಆಗಿ ನಾವಿರಬೇಕಲ್ಲ, ಮುಂಚೆ ನಾವು ಎಲ್ಲರಿಗಿಂತ ಬೇರೆ ಥರ ಇರಬೇಕಲ್ಲ. ನೀವು ಕೇಳಿರೋದು ನಾವು ಇನ್ನೋವೇಟಿವ್ ಆಗೋಕ್ಕೆ ಏನು ಮಾಡಬೇಕು, ನಾವು ಆದರೆ ತಾನೇ ಇನ್ನೋವೇಟಿವ್ ಆಗಿರೋದು ಮಾಡೋದು. ನಾವು ಇನ್ನೋವೇಟಿವ್ ಆಗೋಕ್ಕೆ ನಮ್ಮಲ್ಲಿ ಒಂದು ದೊಡ್ಡ ಶಿಫ್ಟ್ ಆಗಬೇಕು, ಪೆರಿಫೆರಿ ಟು ದಿ ಸೆಂಟರ್. ಯಾವಾಗಲೂ ನಾನು ಹೇಳ್ತೀನಿ, ಸ್ಥೂಲದಿಂದ ಸೂಕ್ಷ್ಮ. ಆ ಸ್ಥೂಲಕ್ಕೆ ಬರೋ ಅಷ್ಟರಲ್ಲಿ ಕ್ರಿಯೇಟಿವಿಟಿ ಆಗುತ್ತದು, ಕ್ರಿಯೆ ಆಗುತ್ತೆ, ಆ್ಯಕ್ಷನ್ ಆಗುತ್ತೆ. ಆ್ಯಕ್ಷನ್ ದಟ್ ಶುಡ್ ಕಮ್ ಫ್ರಮ್ ವಿದಿನ್. ಎಲ್ಲಿಂದ ಬರಬೇಕು? ಔಟ್ ಆಫ್ ಪ್ಯಾಷನ್. ದಟ್ ಪ್ಯಾಷನ್ ಅನ್ನೋದು ಎಲ್ಲಿಂದ ಬಂತು? ಕಂಪ್ಯಾಷನ್. ಆ ಪ್ಯಾಷನ್ನಿಂದ, ಅದರ ಬಗ್ಗೆ ನಮ್ಮ ಪ್ರೀತಿಯಿಂದ ಅದು ಆಚೆ ಬರಬೇಕು. ಅದು ಇನ್ನೋವೇಟಿವ್ ಆಗುತ್ತೆ, ಕ್ರಿಯೇಟಿವ್ ಆಗುತ್ತೆ. ಅದು ಎಲ್ಲಿಂದ ಬರುತ್ತೆ ಆ ಪ್ಯಾಷನ್ನು? ವೆನ್ ಯು ಆರ್ ಕಾನ್ಷಿಯಸ್ಲಿ ಪ್ರೆಸೆಂಟ್ ಇನ್ ದ್ಯಾಟ್, ಟೋಟಲಿ ಬಿ ದಟ್. ವಾಟ್ ಎವರ್ ಯು ವಾಂಟ್ ಟು ಡೂ, ಬಿ ದಟ್ ಫಸ್ಟ್. ನೀನು ಆಗ್ಬಿಡು, ನಿನ್ನಲ್ಲಿ ಆಗ್ಬಿಡ್ಬೇಕದು. ಕಾನ್ಷಿಯಸ್ನೆಸ್ ಟು ಕಂಪ್ಯಾಷನ್, compassion to creativity, then you are the creator who creates is an innovative. ಕೀಳರಿಮೆ ಇರುವವರನ್ನ ಎಲ್ಲರೂ ಕೀಳಾಗಿ ಯಾಕೆ ನೋಡ್ತೀವಿ ನಾವುಗಳು? ಬ್ಯೂಟಿಫುಲ್ ಕ್ವೆಶ್ಚನ್. ಯಾವಾಗ ಯಾರಾದರೂ ಸ್ವಲ್ಪ ಕೀಳಿರಿಮೆ ಇರೋರು ಇದ್ದರೆ ನಿಮ್ಗೆ ಈಗೋಗಿ ಬಲೆ ಖುಷಿ, ಅದು ಅದಕ್ಕಿಂತ ದೊಡ್ಡದಲ್ವಾ, ಅದು ಮೇಲಿರಿಮೆ ತೋರಿಸುತ್ತೆ, ಅದಕ್ಕೆ ಕೀಳಾಗಿ ನೋಡ್ತೀವಿ. ಅಮ್ಮ, ವ್ಯಾಮೋಹ ಅನ್ನೋದು ನಿಜವಾದ ಪ್ರೇಮವಾಗಿ ಹೋದ್ರೆ ಅದರ ಸಂಬಂಧಿಸಿದವರಿಗೆ ಸಿಗುವಂತಹ ಲಾಭವೇನು? ಇಲ್ಲಿ ಬೆಸ್ಟ್ ಉದಾಹರಣೆ ವ್ಯಾಮೋಹಕ್ಕೆ ತಗೊಳ್ಬೇಕಾದ್ರೆ ಗಂಡ ಹೆಂಡತಿ ಸಂಬಂಧ ತಗೋಬೋದು, ತಾಯಿ ಮಕ್ಕಳ ಸಂಬಂಧ ತಗೋಬೋದು. ಯಾವಾಗ ಮಕ್ಕಳ ಮೇಲೆ ವ್ಯಾಮೋಹ ಇಲ್ಲದೆ ಇದ್ದಾಗ ಅವ್ರ ಮಕ್ಕಳಿಗೆ ಫ್ರೀಡಮ್ ಇರುತ್ತೆ. ಮಕ್ಕಳಿಗೆ ತಮಗೇನು ಬೇಕೋ ಅವ್ರ ಹತ್ರ ಹೇಳ್ಕೊಳ್ಳೋ ಅಂಥ ಒಂದು ದೊಡ್ಡ ಒಂದು ಫ್ರೀಡಮ್, ಸ್ನೇಹ ಇರುತ್ತೆ, ಹೊಸ ರೀತಿ ಬಾಂಧವ್ಯ ಉಂಟಾಗುತ್ತೆ, ಭಯ ಇರಲ್ಲ, ಏನಿದ್ರೂ ಅದನ್ನು ಹಂಚ್ಕೊಳ್ಳೋದು ಬರುತ್ತೆ. ಇಲ್ಲಿ ರಿಲೇಷನ್ಶಿಪ್ ಇನ್ನೂ ಚೆನ್ನಾಗಾಗುತ್ತೆ, ರೆಸ್ಪೆಕ್ಟ್ ಬರುತ್ತೆ. ಅದು ಬಿಟ್ಬಿಟ್ಟು ವ್ಯಾಮೋಹದಲ್ಲಿ ಹಿಡ್ಕೊಂಡಾಗ ನಮಗೇನು ಬೇಕೋ ಅದನ್ನೇ ಮಾಡ್ಸೋಕ್ಕೆ ಹೋಗ್ತೀವಿ, ನಮ್ಗೆ ಹೆಂಗೆ ಇಷ್ಟನೋ ಹಾಗೆ ಅವ್ರನ್ನ ರೂಪಿಸೋಕ್ಕೆ ಹೋಗ್ತೀವಿ. ಅವರಿಗೆ ಬಂಧನ ಆಗುತ್ತೆ, ಅವ್ರು ನಮ್ಗೆ ಹೇಳದೇ ಕೆಲಸ ಮಾಡ್ತಾರೆ, ಮುಚ್ಚಿಟ್ಟು ಕೆಲಸ ಮಾಡ್ತಾರೆ, ಓಡಿ ಹೋಗ್ತಾರೆ. ಇದೆಲ್ಲ ಯಾವಾಗತ್ತೆ? ನಾವು ವ್ಯಾಮೋಹ ಇದ್ದಾಗ, ಹಿಡ್ಕೊಂಡಾಗ ಹಿಂಸೆ ಆಗುತ್ತೆ, ಬಿಟ್ಟಾಗ ಫ್ರೀಡಮ್ ಆಗುತ್ತೆ. ಎಲ್ಲರಿಗೂ ಈ ಸುಳ್ಳು ಅಂತ ಅನ್ನೋದು ಯಾಕೆ ಹಿತವಾಗಿರುತ್ತೆ? ಅದು ಹಿತವಾಗುತ್ತೆ ಅವ್ರು ನಾವು ಹೇಳಿದಾಗ, ಮತ್ತೆ ಅದನ್ನ ಹೇಳಿದವರಿಗೆ ಮತ್ತೆ ಹೋಗುತ್ತೆ ಅನ್ನೋದು ಬಹಳಷ್ಟು ಸತಿ. ಯಾಕೆ ಹಾಗೆ? ಸುಳ್ಳು ಎಲ್ಲಿಂದ ಹುಟ್ಟತ್ತೆ? ಮುಳ್ಳೆಲ್ಲಿಂದ ಹುಟ್ಟತ್ತೆ? ಮುಳ್ಳಿನ ಗಿಡದಲ್ಲಿ ಮುಳ್ಳು ಹುಟ್ಟತ್ತೆ, ಸುಳ್ಳಿನ ಗಿಡದಲ್ಲಿ ಸುಳ್ಳು ಹುಟ್ಟತ್ತೆ. ಸುಳ್ಳಿನ ಬೀಜದಿಂದ ಸುಳ್ಳಿನ ಗಿಡ. ಯಾವುದು ಸುಳ್ಳಿನ ಬೀಜ ಅಂದರೆ, ಯಾವುದು ಸತ್ಯವಲ್ಲವೋ ಅವೆಲ್ಲವೂ ಅಲ್ವಾ? ಯಾವುದು ಸತ್ಯವಲ್ಲ? ನನ್ನ ಈಗೋ ಸತ್ಯವಲ್ಲ. ಆದರೆ ನಾವು ಈಗೋನಲ್ಲಿ ಇದ್ದಾಗ ನಮ್ಮ ಬುದ್ಧಿ ಒಂದು ರೀತಿ ಹಿತವಾಗಿರುತ್ತೆ. ಸುಳ್ಳು ಹೇಳೋದು, ಚಾಡಿ ಹೇಳೋದು,
ಇದೆಲ್ಲ ಒಂಥರ ಪ್ಲೆಷರ್ ಕೊಡುತ್ತೆ. ಬೇರೆಯವ್ರನ್ನ ಕಾಲು ಎಳೆಯೋದು, ಬೀಳ್ಸೋದು, ಸ್ಪರ್ಧೆ ಮಾಡೋದು, ಮುಂದಕ್ಕೆ ಹೋಗೋದು, ಗೆಲ್ಲೋದು, ಬೇರೆಯವ್ರನ್ನ ಸೋಲಿಸೋದು, ಇದೆಲ್ಲ ಈ ಘರ್ಷಣೆ ಎಲ್ಲೆಲ್ಲಿ ಇರುತ್ತೋ ಅದೆಲ್ಲ ಭಾಳ ಖುಷಿ ಕೊಡುತ್ತೆ. ನಾನು ಮುಂದೆ ಬಂದೆ, ನಾನು ಎಲ್ಲರಿಗಿಂತ ದೊಡ್ಡವನು, ನಾ ಬೆಳಿಬೇಕು ಅಂತ ಯಾಕೆ ಬರುತ್ತೆ ಆಸೆ ಅಂದರೆ ಅದಕ್ಕೆ ಭಯ. ನಾನು ಹಂಗೆ ಬೆಳಿಬೇಕು ಅಂತ ಬರ್ದಿದ್ರೆ ಸತ್ತೋಗ್ತೀನಿ ಅಂತ ಭಯ. ನಾನ್ ಎಕ್ಸಿಸ್ಟೆನ್ಷಿಯಲ್ ಅದು, ಅದಕ್ಕೆ ಎಕ್ಸಿಸ್ಟೆನ್ಸ್ ಬೇಕು. ಅದಕ್ಕೆ ಸುಳ್ಳು ಹೇಳಿದ್ರೆ ಖುಷಿ ಆಗುತ್ತೆ. ಅದಕ್ಕೆ ಅಂದರೆ ಬೇರೆ ಸುಳ್ಳು ಎಲ್ಲ ಸುಳ್ಳು, ಅದಕ್ಕೆ ಸುಳ್ಳು. ಯಾಕೆ ಅದು ಹಿತವಾಗಿರುತ್ತೆ ಅಂದರೆ ಸತ್ಯ ಯಾವತ್ತೂ ಒಂದು ಕ್ವಾಲಿಟಿ ಇದೆ. ಅದು ಒಂದು ಸತಿ ಅನುಭವಕ್ಕೆ ಬಂದುಬಿಟ್ರೆ ಯು ಕಾಂಟ್ ಫರ್ಗೆಟ್ ಟ್ರೂತ್. ದಟ್ ಈಸ್ ಟ್ರೂತ್. ಅದು ಸತ್ಯದ ಲಕ್ಷಣ. ಸತ್ಯದ ಅನುಭವ ಅದು ಮರೆಯುವುದಿಲ್ಲ, ಅದು ಇರುತ್ತೆ, ಸದಾ ಇರುತ್ತೆ. ಇದು ಪೆರಿಫೆರಿ ಮೈಂಡು, ಅದರಿಂದ ನೀರು ಮೇಲೆ ಬರೆದಂಗೆ ಮರ್ತೋಗುತ್ತೆ. ಅಮ್ಮ, ನಮ್ಮ ಇಂದ್ರಿಯಗಳೇನಿದೆ ಅವು ಏನಾದ್ರೂ ದುರ್ಬಲವಾಗ್ತಾ ಹೋದ್ರೆ ಪ್ರಪಂಚದಲ್ಲಿರುವ ವಸ್ತು ವಿಷಯಗಳಲ್ಲಿ ನಮಗೆ ಅನಾಸಕ್ತಿ ಉಂಟಾಗುತ್ತಾ? ಇಂದ್ರಿಯಗಳು ದುರ್ಬಲವಾದರೆ ನಾವು ಪರ್ಸೀವ್ ಮಾಡೋದು ಕಡಿಮೆ ಅಲ್ವಾ, ಅದು ಕೈಲಿ ಆಗಲ್ಲ, ಕೆಪಾಸಿಟಿ ಇಲ್ಲ. ಆವಾಗ ನಾವು ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ಮೈಂಡು ದುರ್ಬಲ ಆಗೋಕ್ಕಿಂತ ಇಂದ್ರಿಯಗಳು ದುರ್ಬಲ ಆದರೆ ಮನಸ್ಸಿಗೆ ಕಸಿವಿಸಿ ಆಗುತ್ತೆ. ಇಂದ್ರಿಯಗಳು ದುರ್ಬಲ ಆದರೆ ತಾನು ಎಂಜಾಯ್ ಮಾಡೋಕ್ಕಾಗಲ್ಲ. ಮೈಂಡ್ ಕೆ ನಾಟ್ ಎಂಜಾಯ್. ಮೊದಲ ಥರ ಇಂದ್ರಿಯಗಳಿಂದ ಸಿಗ್ತಾ ಇಲ್ಲ. ಆವಾಗ ಅದೇನು ಮಾಡುತ್ತೆ, ಅನಾಸಕ್ತಿನ ನಂಗೆ ಬೇಡ ಇದು ಅಂತ ಬೇರೆ ಏನೋ ಮಾಡೋಕ್ಕೆ ಹೋಗುತ್ತೆ. ಸುಮ್ಮನೆ ಅಂತೂ ಇರಲ್ಲ ಮೈಂಡು. ಕೈಲಾಗದೇ ಇದ್ದರೂ ಇನ್ನೇನೋ ಮಾಡೋಕ್ಕೆ ಹೋಗುತ್ತೆ, ಇನ್ನೇನೋ ಚೇಷ್ಟೆ ಮಾಡೋಕ್ಕೆ ಹೋಗುತ್ತೆ. ತನಗಾಗಲ್ವಲ್ಲ ಇನ್ನೊಬ್ರು ನೋಡಿ ಇದು ಮಾಡೋದು, ಈ ಥರದ್ದೆಲ್ಲ ಬೇರೆ ದಾರಿ ಹುಡುಕೊಳ್ಳುತ್ತೆ ಮೈಂಡು. ಅನಾಸಕ್ತಿ ಬರೋದಲ್ಲ, ಅವ್ರ ಕೈಲಿ ತಾಕತ್ತಿಲ್ಲ ಅಷ್ಟೇ.